ಹಾಯ್ ಎಲ್ಲರಿಗೂ. ನಾನೀಗ ಕಾನಂತೂರು ನಾಲ್ವರ ದೈವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಾನು, ನನ್ನ ಅತ್ತೆ, ನನ್ನ ಮಗ, ನನ್ನ ಮಗಳು ಇಷ್ಟು ಜನ ಹೋಗ್ತಾ ಇದ್ದೇವೆ. ನೋಡಿ ಅಂತೆ ಈ ಒಂದು ಅಲ್ಲಿ ಹೋಗುವ ದಾರಿಯಲ್ಲಿ ವ್ಯೂ ಉಂಟಲ್ಲ, ಭಾರಿ ಚಂದ, ಫುಲ್ ಕಾಡು. ನಾನು ಅವತ್ತೊಂದು ಕಾಡಿನ ವಿಡಿಯೋ ತೋರಿಸಿದ್ದೆ ನಾನು. ಆ ರೀತಿ ಮಾತ್ರ, ಆ ರೂಟ್ ಅಲ್ಲ, ಇದು ರೂಟ್ ಬೇರೆ. ಆದ್ರೆ ಇಲ್ಲಿ ಹೋಗುವ ಮಾತ್ರ ಒಂಥರ ಮಜಾ ಇಲ್ಲಿ. ಅದೀಗ ಮಳೆ ಬೇರೆ ಬರ್ತದೆ, ಒಳ್ಳೊಂದು ಕ್ಲೈಮೇಟ್. ಅಂದ್ರೆ ಮಳೆ ಈಗ ಬಂದು ನಿಂತದಷ್ಟೇ ಮಳೆ, ಭಯಂಕರ ಮಳೆ ಉಂಟು ಮಾತ್ರ ಇಲ್ಲಿ. ಈಗ ಮಳೆ ಇಲ್ಲ ನೋಡಿ, ಸೂಪರ್ ರೋಡ್ ಮಾತ್ರ. ಅತ್ತೆ 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 ಹೇಳೋದಿಲ್ಲ. ಮೊನ್ನೆ ಮಾತಿಗೆ ಅತ್ತೆ ಎದ್ದು ಟರ್ನ್, ಇಲ್ಲಿ ಫುಲ್ ಟರ್ನ್. ಹೋಗಿ 7 ಕಿಲೋಮೀಟರ್ ಇಲ್ಲಿಂದವ ಅಲ್ಲಿ ಬೋರ್ಡ್ ಅಲ್ಲ, ಇಲ್ಲಿಂದ 7 ಕಿಲೋಮೀಟರ್, ಇಲ್ಲಿಂದ 7 ಕಿಲೋಮೀಟರ್ ಇಲ್ಲ ಇನ್ನು ಅಲ್ಲಿಂದ. ಈಗ ನಾವು ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ, ಕಾನಂತೂರು ದೇವಸ್ಥಾನಕ್ಕೆ. ಇಲ್ಲಿ ಅಂದರೆ ಕೆಲವು ಪಂಚಾತಿಗೆಗಳೆಲ್ಲ ಆಗ್ತದೆ. ಪಂಚಾತಿಗೆಗಳೇನೆಂದರೆ ಇಲ್ಲಿ ಕೆಲವು ಅಂದರೆ ಹರಿಕೆ ಹೇಳುವವರು ಕೆಲವು ವಿಷಯಗಳಲ್ಲಿ, ಮತ್ತು ಅಂದರೆ ಬಂದು ಇಲ್ಲಿ ವಿಷಯವನ್ನು ಹೇಳ್ತಾರೆ ಅವರು. ಹೇಳಿ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲಿ ದೇವಸ್ಥಾನದಲ್ಲಿದ್ದವರು ಮಾಡ್ತಾರೆ. ಅದು ಮತ್ತು ಈಗ ನನಗೆ ಒಳಗೆ ತೆಗಿಲಿಕ್ಕೆ ವೀಡಿಯೋ ತೆಗಿಲಿಕ್ಕೆಲ್ಲ ಆಗೋದಿಲ್ಲ, ಪರ್ಮಿಷನ್ ಇಲ್ಲ. ಸ್ವಲ್ಪ ಮಾತ್ರ ಈಗ ತೆಗೆಯೋದು, ಇದು ಹೊರಗಿಂದ ಮಾತ್ರ. ಹಾಗೆ ಸ್ವಲ್ಪ ತೆಗಿ. ಕರೀತಾ ಇದ್ದಾರೆ, ಆಯ್ತಾ? ಅಲ್ಲಿ ಹೋಗೋಣ. ತುಳಸಿ ಬರಲ್ಲ ಜಮೀನಿಗೆ ನೀವು ಬೇರೆ ಎಲ್ಲ ಹೋಗಲ್ಲ, ಆಗ್ತದೆ ನನಗೆ ರಸ್ತೆಗಳಲ್ಲಿ ಬಂಗಾರ ನನಗೆ ಸೊಂಟ ಉಂಟು. ಸರಿ ಪ್ರಾರ್ಥನೆ ಮಾಡಿದ್ರಲ್ಲ ಅಲ್ಲಿ, ದೇವರು ಸೊಂಟ ಸುತ್ತ ಇಲ್ಲ. ಮತ್ತೆ ಬೇರೆ ಪ್ರಸಾದ ಬೇರೆ ಕೊಟ್ಟೆ ನನಗೆ. ಅದು ಒಂದು ವಾರ ಬೆಳಿಗ್ಗೆ ಒಂದು ವಾರ ಕುಡಿಲಿಕ್ಕಲ್ಲ, ಬೆಳಿಗ್ಗೆ ಸಾಯಂಕಾಲ ದೀಪ ಇಡೋತೀನಿ. ನಾನು ಅವತ್ತು ಚೊಂಬೀರಲ್ಲಿ ಬಿಟ್ಟು ಹೋಗಿದೆ ಆಯ್ತಲ್ಲ, ಮಾಡ್ತೀನಿ. ಹೌದು, ಉಂಟಲ್ಲಿ ಹಾಕಿದಾರಲ್ಲ ಅದು, ಅದೀಗಲೂ ಉಂಟಲ್ಲಿ. ನಾವೀಗ ಮಧುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ದೇವಸ್ಥಾನ ಮುಟ್ಟಿತ್ತು ಈಗ, ಕಾನಂತೂರಿಂದ ನೇರ ಮಧುರಿಗೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ಉಂಟ ಗೊತ್ತಿಲ್ಲ, ಮಾತ್ರ ತುಂಬಾ ಮಳೆ ಬಂದ ಗಲೀಜಾಗಿದೆ. ಸ್ಕೂಲಲ್ಲಿ ಪಾರ್ಕಿಂಗ್ ಉಂಟ ನೋಡಿ, ಇಲ್ಲಿ ಸೈಡ್ ನೋ ಪಾರ್ಕಿಂಗ್ ಅಲ್ಲಿ ಉಂಟ, ಇಲ್ಲ ಹೋಗ್ಬೋದಾ? ಫುಲ್ ಚೇಂಜ್ ಆಯ್ತು. ಇದು ನಾವೀಗ ಮಧುರ ದೇವಸ್ಥಾನಕ್ಕೆ ಬಂದು ಮುಟ್ಟಿದ್ದೇವೆ. ಉದಯಸ್ತಮಾನ ಪೂಜೆ ಮತ್ತೆ ಅಪ್ಪ ಕಜ್ಜಾಯ ಮಾಡಿಸಿದ್ದೇನೆ, ಊಟಕ್ಕೆ ಸಹ ಟೋಕನ್ ಮಾಡಿಸಿದ್ದೇನೆ.
ನಾವು ಪೂಜೆ ಎಲ್ಲ ಮಾಡಿಸಿದೆವು. ಅಪ್ಪ ಕಜ್ಜಾಯ ಇಲ್ಲಿ ಒಬ್ಬ ತಿಂತಾ ಇದ್ದಾನೆ. ಅಪ್ಪ ಕಜ್ಜಾಯ. ಬಾಬು ನಮ್ಮ ಕಾಸರಗೋಡಲ್ಲಿ ಫೇಮಸ್ ಟೆಂಪಲ್ ಅಂದ್ರೆ ಮಧುರ ದೇವಸ್ಥಾನ. ಮಧುರ ದೇವಸ್ಥಾನ ಇಲ್ಲಿ ಫೇಮಸ್. ಮಧುರ ಮಹಾಗಣಪತಿ. ನನಗೆ ಅಂದರೆ ಇವಳು ಮಗಳು ಈಗ ಕಾಲೇಜಿಗೆ ಜಾಯಿನ್ ಆಗ್ತಾ ಇದ್ದಾಳೆ. ಹಾಗೆ ಮತ್ತೆ ಒಂದು ದೇವಸ್ಥಾನಕ್ಕೆಲ್ಲ ಬಂದು ಕೈ ಮುಗ್ದು ಹೋಗುವ ಹೇಳಿ ನಾವು ಇವತ್ತು ಮಧುರಿಗೆ ಕಾನಂತೂರು ಅಂದರೆ ನಮ್ಮ ಮನೆ ಹತ್ತಿರ ಈಗ ಅಲ್ಲಿಗೆಲ್ಲ ನಾವು ಹೋದೆವು. ನಾವು ಮಧುರ ದೇವಸ್ಥಾನದಲ್ಲೇ ಊಟ ಮಾಡಿದೆವು. ನಾವು ಮೊದಲೇ ಈಗ ಮಧುರಿಗೆ ಬಂದರೆ ಇಲ್ಲಿಂದ ತರಕಾರಿ ತಗೊಳ್ಳೋದು. ಇಲ್ಲಿ ಅಂದರೆ ಫ್ರೆಶ್ ಸಿಗ್ತದೆ ಹೇಳಿ ನೋಡುವ ಹೇಗುಂಟು ಅಂತ. ನನ್ನ ಹತ್ರ ಹಿಡಿದು ಅದು ಅವಳ ಪಾಲು. ಇದು ಯಾರದು? ನನ್ನದು. ಇದು ಯಾರದು? ನನ್ನದು. ಮತ್ತೆ ಹಿಂಗೆ ಹಿಡಿಬೋದಲ್ಲ. ನೀ ಹಿಡಿ. ಅಲ್ಲ ಬಾಬು ಒಳ್ಳೆ ಉಂಟಲ್ಲ ಇದು? ಇದೆಂತೇಳಿ ಗೊತ್ತಿಲ್ಲ. ಇದೆಂತ ಅದಿದೆ ಕರಂಡಕಾಯಿ. ಕರಂಡಕಾಯಿ ಅಲ್ಲತ್ತೆ? ಇದು ಒಳ್ಳೆ ಕರಂಡಕಾಯಿ ಉಪ್ಪಿನಕಾಯಿ. ಇದು 10 ಒಂದಕ್ಕೆ. 10 ರೂಪಾಯಿ ಒಂದಕ್ಕೆ. ಇದು ಯಾರು ಹಾಕುವಾಗ ಬಾ, ನಿಂಗೆ ಇದ್ದಲ್ಲಿ ಇಡ್ತಾನೆ. ಬಾ ಮನೆ ಬಾ. 4 ಮತ್ತೆ ಒಂದು ಬುಕ್. ಹೊಡಿತಾಳೆ ಎಂತ ಪೆಟ್ಟು ಮಾಡೋದು ನೀವು? ಅಕ್ಕಿ ಹೊಡಿವಾಗದ್ದು ನೋಡಕ್ಕಿಲ್ಲ. ಅಮ್ಮ ಹಾಕೊಂತಾಳೆ. ಮಧುರ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಊಟ ಎಲ್ಲ ಆಯ್ತು. ನಮ್ಗೆ ಒಳ್ಳೆ ಸೂಪರ್ ಊಟ ಆಯ್ತಾ. ದೇವಸ್ಥಾನದ ಊಟ ಅಂದ್ರೆ ಅದೆಲ್ಲರೂ ಸಹ ಇಷ್ಟನೇ ಅದು ದೇವಸ್ಥಾನ ಊಟ ಅಂದ್ರೆ. ಆಗ ಅದೆಲ್ಲ ಆಯ್ತು. ಈಗ ನಾವು ಸಣ್ಣ ಒಂದು ಶಾಪಿಂಗ್ ಉಂಟು ಅಂದ್ರೆ ನಮ್ದು ಅಷ್ಟೆಲ್ಲ ಶಾಪಿಂಗ್ ಇನ್ನೂ ಸಹ ಮುಗಿಲಿಲ್ಲ. ಸ್ವಲ್ಪ ಒಂದು ಶಾಪಿಂಗ್ ಉಂಟು ಈಗ. ಡೈರೆಕ್ಟ್ ಕಲ್ಯಾಣ ಸಿಲ್ಕ್ ಮತ್ತೆ ಬಾಟಾ ಶೋರೂಮ್ ಹಾಗೆ ಅಲ್ಲ. ಓಕೆ. ಬನ್ನಿ.
ನಾನು 4 ಶರ್ಟ್ ತಗೊಂಡಿದ್ದೇನೆ ಎಲೆನ್ಸ್ ಅವಳಿದು. ಇದು ಆಫರ್. ಎಷ್ಟು ಆಫರ್ ಇದಕ್ಕೆ ನೀವು ಹೇಳಿದ್ದು? ಬೈ ಟು ಗೆಟ್ ಟು ಆಫರ್ 5,000 ಆಗಿದೆ ಒಂದು ಶರ್ಟಿಗೆ. 2,499 ರೂಪಾಯಿ. ಇದೀಗ 4 ಶರ್ಟ್ ತಗೊಂಡಿದೆ. ಸಿಲ್ಕ್ಸ್ ಕಲ್ಯಾಣ್ ಸಿಲ್ಕಲ್ಲಿ ಆಡಿ ಆಫರ್ ಕಾಸರಗೋಡು. ಇದು ನಾನು ನನ್ನ ಯಜಮಾನ್ರಿಗೆ 4 ಎಲೆನ್ಸ್ ಕಂಪನಿ ಶರ್ಟ್ ತೆಗೆದೆ. ಅದಕ್ಕೆ ಒಂದಕ್ಕೆ 2,500 ಅದು ಆಫರ್ ಆಗಿ 5,000ಕ್ಕೆ ನನಗೆ ಸಿಕ್ಕಿತ್ತು. 10 ಶರ್ಟ್ 5,000ಕ್ಕೆ ಸಿಕ್ಕಿತ್ತು. ಕಲ್ಯಾಣ್ ಸಿಲ್ಕಲ್ಲಿ ಒಳ್ಳೆ ಆಫರ್ ಉಂಟು, ಕಂಪನಿ ಆಫರ್ ಉಂಟು ಈಗ. ಮಾತ್ರ ಉಂಟಲ್ಲ ಇವ್ರು ಆಟ ಆಡ್ತಾರೆ ಕಿರಿಕಿರಿ. ಎಂತ ನಿಮ್ದು ಕಿರಿಕಿರಿ. ಅತ್ತೆಗೆಲ್ಲ ಬಚ್ಚಿತು ಪಾಪ. ಎಂತ ಬೇಕಾಗಿದ್ದು? ಜೋಕಿ ಚಡ್ಡಿ ಬರ್ದಿದ್ದ ಜೋಕಿ ಚಡ್ಡಿ ಅತ್ತೆಗೆಲ್ಲ ಬಚ್ಚಿತು. ಇವನಿಗೆ ಬೇಕಾಗಿದೆ ಇಲ್ಲಿ ಆಫರ್. ಇವಾಗ ಮಕ್ಕಳದು ಆಫರ್ ಜೋಕಿ ಚಡ್ಡಿ ಉಂಟ ಹೇಳಿ ಚಿತ್ರ ಇರುತ್ತೆ. ಚಿತ್ರ ಒಂದೊಂದು ಚಿತ್ರ ಇರ್ತದೆ. ಯಾವಾಗ್ಲೂ ಚಡ್ಡಿ ಹಾಕಿದವರಿಗೆ ಮೋಸ ಅಲ್ಲ ಚಡ್ಡಿ ತೆಗಿಯಾದ್ರೆ. ಚಡ್ಡಿ ಹಾಕೋದು ಅದು ಹಾಕಿದ್ರೆ ತಿಲ್ಲದಿಲ್ಲ ಬೆಳಗ್ಗೆ ಇದು ಟೀಚರ್ ನೋಡೋರು ಮಾಡೋತದ ನಿಮ್ಗೆ ಮಾನ ಇದ್ರ ಮಾನವು ಪ್ಲಾಸ್ಟಿಕ್ ಆಗ್ತದೆ. ಊರ್ಗೆಲ್ಲ ಜನ ಎಲ್ಲ ನನ್ನ ಫ್ರೆಂಡ್ಸಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಅನಿಸ್ತೇನೆ. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.